ವೈಟ್ ಡಿಸ್ಚಾರ್ಜ್. ಸೊ ಇದು ಬಹಳಷ್ಟು ಮಹಿಳೆಯರಲ್ಲಿ ಅನ್ನೋದಕ್ಕಿಂತ ಜಾಸ್ತಿ ಏನು ಟೀನೇಜ್ ಗರ್ಲ್ಸ್ ಇದ್ದಾರಲ್ಲ, ಸೊ ಅವರಲ್ಲಿ ಹೆಚ್ಚಿಗೆ ಕಂಡು ಬರ್ತಾ ಇದೆ. ಸೊ ಇದು ಯಾಕೆ ವೈಟ್ ಡಿಸ್ಚಾರ್ಜ್ ಆಗ್ತೈತೆ ಅಂತಂದ್ರೆ, ಕೆಲವೊಮ್ಮೆ ಇನ್ಫೆಕ್ಷನ್ ಅಂತ ಇರ್ಬೋದು, ಯೋನಿ ಇನ್ಫೆಕ್ಷನ್ ಇರ್ಬೋದು, ಕೆಲವೊಮ್ಮೆ ನಮ್ಮ ಕಳಪೆ ಜೀವನ ಶೈಲಿಯಿಂದ ಕೂಡ ವೈಟ್ ಡಿಸ್ಚಾರ್ಜ್ ಆಗ್ತಾ ಇರ್ತೈತಿ. ಅಂದ್ರೆ ಈಗ ನಾವು ಜಾಸ್ತಿ ಆಹಾರ ಪದಾರ್ಥನ ಹೊರಗಡೆನ ತಿನ್ನೋದು, ಆಮೇಲೆ ನಿಯಮಿತವಾಗಿ ವ್ಯಾಯಾಮ ಮಾಡದೇ ಇರೋದು, ಆಮೇಲೆ ವೇಟ್ ಜಾಸ್ತಿ ಇದ್ರೂ ಕೂಡ ವೈಟ್ ಡಿಸ್ಚಾರ್ಜ್ ಆಗ್ತಾ ಇರ್ತೈತಿ. ಸೊ ಗಾಬರಿ ಹಾಕೋಬೇಡ್ರಿ, ಈ ರೀತಿ ಆಗಕತ್ತೈತಿ ಅಂತಂದ್ರೆ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡ್ರಿ. ಟ್ರೀಟ್ಮೆಂಟ್ ಜೊತೆಗೇನ ಯೋಗ ವ್ಯಾಯಾಮಗಳನ್ನು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಸೊ ಇದರಿಂದ ನೀವು ಮುಕ್ತಿ ಹೊಂದುತ್ತೀರಿ. ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ವೈಟ್ ಡಿಸ್ಚಾರ್ಜ್, ಸೊ ಇದು ಕಾಮನ್ ಲೋಳೆ ರಸ ಏನೈತಲ್ಲ ಇದು, ಸೊ ಇದು ನಮ್ಮ ಯೋನಿ ಮತ್ತು ಸೋಂಕಿನಿಂದ ಇದು ತಡೆಗಟ್ಟಲಿಕ್ಕೆ ಇದು ಭಾಳ ಹೆಲ್ಪ್ ಮಾಡ್ತೈತಿ. ಸೊ ಇದು ಪದೇ ಜಾಸ್ತಿ ಆಗಕತ್ತಂತಂದ್ರೆ ಸೊ ಇದು ನಮ್ಮ ಆರೋಗ್ಯಕ್ಕೆ ತೊಂದರೆ ಕೊಡ್ತೈತಿ. ಪದೇ ಆಗೋದು, ಆಮೇಲೆ ಅದು ಬಿಳಿ ದ್ರವ ಏನಿರ್ತೈತಲ್ಲ ಸೊ ಅದು ವಾಸನೆ ಬರೋದು ಇತ್ತಂತಂದ್ರೆ ಸೊ ಅವಾಯ್ಡ್ ಮಾಡಕ್ಕೆ ಹೋಗ್ಬೇಡ್ರಿ ಈ ಪರಿಸ್ಥಿತಿನ. ಸೊ ಡಾಕ್ಟರ್ ಕಡೆ ಕನ್ಸಲ್ಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ಜೊತೆಗೇನ ಯೋಗ ಅಭ್ಯಾಸ ಮಾಡಿರಿ. ಸೊ ಈ ಯೋಗ ಆಸನಗಳು ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಮಾಡ್ತೈತಿ. ಸೊ ಮೊದಲನೇ ಆಸನ ಬದ್ಧಕೋನಾಸನ. ಸೊ ಈ ರೀತಿ ಕಾಲನ್ನ ಇಟ್ಕೊಂಡಿರ್ತೀರಿ. ಸೊ ಈ ರೀತಿ ಕೆಳಗೆ ತೊಗೊಂಡಿರ್ತೀರಿ. ಸೊ ಎರಡೂ ಪಾದಗಳು ಒಂದಕ್ಕೊಂದು ಟಚ್ ಇರಲಿ. ಸೊ ನೆಕ್ಸ್ಟ್ ಎರಡೂ ಕೈಗಳನ್ನ ಇಂಟರ್ಲಾಕ್ ಮಾಡಿಕೊಂಡು ಪಾದದ ಕೆಳಗೆ ಇಟ್ಕೊರಿ. ಕಾಲನ್ನ ಇನ್ನೂ ಸ್ವಲ್ಪ ನಿಮ್ಮ ಕಡೆ ತಗೋರಿ. ಈ ರೀತಿ ಇರ್ತೀರಿ. ಈ ರೀತಿ ಅಲ್ಲ, ಸೊ ಈ ರೀತಿ ಎದೆ ಭಾಗ ಮುಂದುವರಬೇಕು, ಕೈ ಸ್ಟ್ರೆಚ್ ಆಗಬೇಕು, ಸಹಜವಾದ ಉಸಿರಾಟ ಇರಲಿ. ಬದ್ಧಕೋನಾಸನ. ಸೊ ಇದೇ ಸ್ಥಿತಿಯೊಳಗೆ ಕೂತ್ಕೊಂಡಿರ್ರಿ. ಸೊ ಇಲ್ಲೊಂದು 10 ಕೌಂಟ್ ಮಾಡಿರಿ. 10 ಕೌಂಟ್ ಆದಮೇಲೆ ಸೊ ನೆಕ್ಸ್ಟ್ ಇದ್ರದಾಗ ಒಂದು ವೇರಿಯೇಷನ್ನು. ಸೊ ಕೈ ಬಿಡಿಸ್ಕೊಂಡು ನೆಕ್ಸ್ಟ್ ಕೈಗಳನ್ನು ಈ ರೀತಿ ವಾಕ್ ಮಾಡ್ಕೊಂತ ಮುಂದೆ ಹೋಗ್ತೀರಿ. ನಿಮಗೆ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಮುಂದೆ ಹೋಗ್ರಿ. ಸೊ ಇಷ್ಟ ಸಾಧ್ಯ ಆದ್ರೆ ಇಷ್ಟ ಮುಂದೆ ಹೋಗಿರ್ತೀರಿ, ಎದುರಿಗೆ ನೋಡ್ರಿ. ಅಥವಾ ಇನ್ನೂ ಹೋಗಕ್ಕೆ ಸಾಧ್ಯ ಆತಂದ್ರೆ ಇನ್ನೂ ಹೋಗಿ, ಅಥವಾ ನಮಗಿಷ್ಟ ಸಾಧ್ಯ ಆಕೈತಂದ್ರೆ ಇಲ್ಲೇ ಇರ್ತೀರಿ. ಎದುರಿಗೆ ನೋಡ್ತಾ ಇರ್ರಿ. ಸಹಜವಾದ ಉಸಿರಾಟ ಇರಲಿ. ಸೊ ಇಲ್ಲಿ ಕೂಡ ಒಂದು 10 ಕೌಂಟ್ ಇರಲಿ. ಸಹಜವಾದ ಉಸಿರಾಟದೊಂದಿಗೆ ಉಸಿರುಗಟ್ಟಿಡಕ್ಕೆ ಹೋಗ್ಬಿಡ್ರಿ. ಸಹಜವಾಗಿ ಸರಳವಾಗಿ ಉಸಿರಾಟ ಮಾಡ್ತೀರಿ. ಸೊ ಈಗ ಇಲ್ಲೇನು ಅಬ್ಸರ್ವ್ ಮಾಡ್ಕೊಂಡ್ರೆ ಈ ಭಾಗದಲ್ಲಿ ನೋಡಿರಿ. ಈ ರೀತಿ ಇದ್ದಾಗ ಸೊ ಈ ಭಾಗದಲ್ಲಿ ಭಾಳ ಪೇನ್ ಆಗ್ತೈತಿ. ತೊಡೆ ಭಾಗದಲ್ಲಿ ಅಬ್ಸರ್ವ್ ಮಾಡ್ಕೋರಿ. ಈಗ ನಿಮ್ಮ ದೇಹದಲ್ಲಿ ಏನೇನು ಆಗತೈತಿ ಅದ್ರ ಕಡೆ ಅಬ್ಸರ್ವ್ ಮಾಡ್ಕೋರಿ. ಎಲ್ಲಿ ಪೇನ್ ಆಗತೈತಿ, ಎಲ್ಲಿ ರಿಲ್ಯಾಕ್ಸ್ ಆಗತೈತಿ ಅದ್ರ ಕಡೆ ಅಬ್ಸರ್ವ್ ಮಾಡ್ಕೊಂಡಿರ್ತೀರಿ. ಸಹಜವಾದ ಉಸಿರಾಟ ಇರಲಿ. ಇಲ್ಲೊಂದು 10 ಕೌಂಟ್ ಮಾಡ್ತೀರಿ. ಸೊ 10 ಕೌಂಟ್ ನಂತರ ಮತ್ತೆ ವಾಪಸ್ ನಿಧಾನವಾಗಿ ಬರ್ರಿ. ಸೊ ನಿಧಾನವಾಗಿ ಬಂದಮೇಲೆ ಮತ್ತೆ ಕೈಗಳನ್ನ ಇಂಟರ್ಲಾಕ್ ಮಾಡಿಕೊಂಡು ಪಾದದ ಕೆಳಗೆ ಇಟ್ಕೊತೀರಿ. ಮತ್ತೆ ಸಿಟ್ ಬ್ಯಾಕ್ ಸ್ಟ್ರೇಟ್ ಸೀದಾ ಕುತ್ಕೋರಿ. ಸೊ ಇಲ್ಲಿಂದ ತಿತಿಲಿ ಆಸನ. ಇವನ್ನ 20 ಬಾರಿ ಮಾಡಬೇಕು. ಇದೇ ರೀತಿ ಕಾಲುಗಳನ್ನು ಬಡಿತೀರಿ 20 ಬಾರಿ. 20 ಬಾರಿನ 3 ಬಾರಿ ಮಾಡಿರಿ. 20 ಆದಮೇಲೆ ರೆಸ್ಟ್ ಮಾಡಿರಿ. ಒಂದು ಸ್ವಲ್ಪ ಇಲ್ಲೇ ಫ್ಯೂ ಸೆಕೆಂಡ್ಸ್ ರೆಸ್ಟ್ ಮಾಡಿ ಮತ್ತೆ 20 ಬಾರಿ ರಿಲ್ಯಾಕ್ಸ್. ನೆಕ್ಸ್ಟ್ ಕೈ ಬಿಡಿಸ್ಕೋರಿ, ಕಾಲನ್ನು ಬಿಡಿಸ್ಕೊಂಡು. ಸೊ ನೆಕ್ಸ್ಟು ಭುಜಂಗಾಸನ. ಹೊಟ್ಟೆ ಭಾಗದ ಮೇಲೆ ಮಲ್ಕೋತೀರಿ. ಸೊ ಪಾದ ಫ್ಲ್ಯಾಟ್ ಇರಲಿ. ಎರಡೂ ಕಾಲುಗಳು ಜೋಡಿಸಿದ್ದಿರಲಿ. ಎರಡೂ ಕೈಗಳು ನಿಮ್ಮ ಬಾಜುಕ್ಕೆ ಬರಲಿ ರೀತಿ. ಹಣೆ ಭಾಗವನ್ನೆಲ್ಲ ಕಚ್ಚಿರ್ತಿರಲಿ. ಸೊ ನೆಕ್ಸ್ಟ್ ಇಲ್ಲೇ ಉಸಿರು ತಗೋತಾ ಇಲ್ಲಿ ಮೇಲೆ ಬರ್ತೀರಿ. ಸೊ ಇಲ್ಲೇ ನಿಮ್ಮ ಹೊಟ್ಟೆ ಹೊಂಕಲಿನ ಭಾಗ ಏನೈತಲ್ಲ ಅದು ಮೇಲೆ ಬರಲಿ. ಸೊ ಇದು ಭುಜಂಗಾಸನ ಒಂದೇ ರೀತಿ. ಸೊ ಇಲ್ಲೇ 2 ರೀತಿ ಮಾಡೋಣ ನಾವು. ಸೊ ನೆಕ್ಸ್ಟ್ ಇಲ್ಲೇ ತಲೆನ ಹಿಂದಾಕಿರ್ತೀರಿ. ಸಹಜವಾದ ಉಸಿರಾಟ ಇರಲಿ. ಭುಜಂಗಾಸನ 3 ರೀತಿ ಮಾಡೋಣ ನಾವು, ವೇರಿಯೇಷನ್. ತಲೆ ಹಿಂದಾಕಿರ್ತೀರಿ. ಸಹಜವಾದ ಉಸಿರಾಟ ಇರಲಿ. ಉಸಿರುಗಟ್ಟಿಡಕ್ಕೆ ಹೋಗ್ಬೇಡ್ರಿ. ಥ್ರೋಟ್ ರೀಸನ್ ಐತಲ್ಲ ಸ್ಟ್ರೆಚ್ ಆಗಲಿ. ದೃಷ್ಟಿ ಮೇಲೆ. ಇಲ್ಲಿ ಕೂಡ ಒಂದು 5ರಿಂದ 10 ಕೌಂಟ್ ಮಾಡಿ ವಾಪಸ್. ಸೊ ಉಸಿರು ತೊಗೊಂತ ಮೇಲೆ ಹೋಗಿರ್ತಿರಲ್ಲ, ಸ್ವಲ್ಪ ಮೇಲೆ ಹೋದ್ಮೇಲೆ ಉಸಿರನ್ನು ಹೊರಗೆ ಹಾಕ್ರಿ. ಮತ್ತೆ ಉಸಿರು ತೊಗೋತೀರಿ. ಉಸಿರು ಬಿಡ್ತಾ ಡೌನ್. ನಿಧಾನಕ್ಕೆ ಬರ್ರಿ, ಅವಸರ ಮಾಡಕ್ಕೆ ಹೋಗ್ಬೇಡ್ರಿ. ಇದನ್ನು 3 ಬಾರಿ ಮಾಡಿರಿ. ಸೊ ನೆಕ್ಸ್ಟ್ ಭುಜಂಗಾಸನದ ಇನ್ನೊಂದು ವೇರಿಯೇಷನ್. ಮತ್ತೆ ತಲೆ ಕೆಳಗಿರ್ತೈತಿ. ಕೈಗಳು ನಿಮ್ಮ ಚೆಸ್ಟ್ ಬಾಜುಕಿರಲಿ. ಮತ್ತೆ ಉಸಿರು ತಗೋತಾ
ಮೇಲೆ ಬರ್ತೀರಿ. ಈ ಸಲ ಕೈ ಸ್ಟ್ರೆಚ್ ಆಗಲಿ. ಇಲ್ಲಿ ಮೇಲೆ ಬಂದಮೇಲೆ ಸಹಜವಾದ ಉಸಿರಾಟ ಇರಲಿ. ಉಸಿರನ್ನು ಹೊರಗೆ ಹಾಕಿ ಸಹಜವಾದ ಉಸಿರಾಟ ಇರಲಿ. ಇಲ್ಲಿ ಕೈ ಸ್ಟ್ರೆಚ್ ಆಗೈತಿ. ಆಮೇಲೆ ತಲೆ ಹಿಂದಾಕಿರ್ತೀರಿ. ಸೊ ಆಮೇಲೆ ಈ ರೀತಿ ಇಲ್ಲಿ ಎರಡನೇ ಭುಜಂಗಾಸನ ವೇರಿಯೇಷನ್ ಬಂದಾಗ ಎರಡನೇ ರೀತಿ. ಸೊ ಈ ಭಾಗದಲ್ಲಿ ಪ್ರೆಷರ್ ಜಾಸ್ತಿ ಇರ್ತೈತಿ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಕೋರಿ. ಸಹಜವಾದ ಉಸಿರಾಟ ಇರಲಿ ದೃಷ್ಟಿ ಮೇಲೆ. ಸೊ ಇಲ್ಲಿ ಕೂಡ 10 ಕೌಂಟ್ ಮಾಡಿರಿ. 10 ಕೌಂಟ್ ಆದಮೇಲೆ ಮತ್ತೆ ಉಸಿರು ತಗೋತೀರಿ. ಉಸಿರನ್ನು ಹೊರಗೆ ಹಾಕ್ತಾ ನಿಧಾನವಾಗಿ ಮತ್ತೆ ಕೆಳಗೆ ಬರ್ರಿ. ಸೊ ನೆಕ್ಸ್ಟ್ ಮೂರನೇ ರೀತಿ. ಸೊ ಎರಡನೇದನ್ನು 3 ಸಲ ಮಾಡಿರಿ, ಒಂದನೇದನ್ನು 3 ಸಲ ಮಾಡಿರಿ. ಸೊ ನೆಕ್ಸ್ಟು ಮೂರನೇ ರೀತಿ ಭುಜಂಗಾಸನ್. ಸೊ ಉಸಿರು ತಗೋತಾ ಮೇಲೆ ಬಂದಿರ್ತೀರಿ. ಉಸಿರನ್ನು ಹೊರಗೆ ಹಾಕ್ರಿ. ಈ ಸಲ 2 ಕೈಗಳು ಲಿಫ್ಟ್ ಮಾಡ್ಬೇಕು ಈ ರೀತಿ ತಲೆ ಹಿಂದ. ಸೊ ಇಲ್ಲಿ ಮಾತ್ರ ಹೊಂಕ್ಳಿನ ಭಾಗ ಏನೈತಲ್ಲ ನೆಲಕ ಡ್ರಾಪ್ ಆಗಿರ್ತೈತಿ. ಈ ರೀತಿ ತಲೆ ಹಿಂದ ಪಾದ ಹೊರಗಾದ್ರೆ ತಗೋರಿ. ಈ ರೀತಿ ಕಾಲು ಸ್ವಲ್ಪ ಅಗಲು ಮಾಡ್ಕೋಬೋದು ಅಥವಾ ಜೋಡಿಸಬಹುದು. ಇಲ್ಲಿ ಕೂಡ ಸಹಜವಾದ ಉಸಿರಾಟದೊಂದಿಗೆ 5ರಿಂದ 10 ಕೌಂಟ್. ಮತ್ತೆ ಉಸಿರು ತಗೋತೀರಿ. ಉಸಿರು ಬಿಡ್ತಾ ವಾಪಸ್. ಮೂರನೇ ರೀತಿನ 1 ಬಾರಿ ಮಾಡಿರಿ ಸಾಕು. ರಿಲ್ಯಾಕ್ಸ್. ಸೊ ನೆಕ್ಸ್ಟ್ ಬೆನ್ನಿನ ಮೇಲೆ ಮಲ್ಕೋರಿ. ಸೊ ಇಲ್ಲೇ ಸುಪ್ತ ಬದ್ಧ ಕೋನಾಸನ. ಸುಪ್ತ ಬದ್ಧ ಕೋನಾಸನ್. ಸೊ ನೆಕ್ಸ್ಟ್ ಇಲ್ಲೇ ಒಂದೊಂದು ಕಾಲನ್ನ ಮೊದಲು ಫೋಲ್ಡ್ ಮಾಡ್ಕೋರಿ. ಸೊ 2 ಕಾಲು ಜೋಡಿಸ್ಕೋರಿ. ಇಲ್ಲೇ ಪಾದ ಕೂಡ ಜೋಡಿಸ್ಕೋರಿ. ಸೊ ನೆಕ್ಸ್ಟ್ ಇಲ್ಲೇ ಉಸಿರು ತಗೊಳ್ಳೋದು ಸೆಂಟರ್. ಉಸಿರು ಬಿಡ್ತಾ 2 ಕಾಲುಗಳನ್ನು ಈ ರೀತಿ ಕೆಳಗೆ ತೊಗೊಂತೀರಿ. ಆಗಲೇ ಬದ್ಧ ಕೋನಾಸನ ಏನು ಕೂತ್ಕೊಂಡಿದ್ರಿ ಅದೇ ರೀತಿ ಮಲ್ಕೊಂಡು ಸೂಕ್ತ ಬದ್ಧ ಕೋನಾಸನ. 2 ಕೈಗಳು ನಿಮ್ಮ ಬಾಜುಕಿರಲಿ. ಈ ಕಾಲನ್ನು ಬೇಕಾದ್ರೆ ಇನ್ನೂ ಕೆಳಗೆ ಪ್ರೆಸ್ ಮಾಡೋಕ್ಕೆ ಸಾಧ್ಯ ಆದ್ರೆ ಮಾಡಿರಿ. ಅಥವಾ ಹಿಂಗೆ ಇದ್ದವು ಅಂತಂದ್ರೆ ಸೊ ಇಲ್ಲಿ 2 ಕಡೆ ದಿಬ್ಬು ಇಟ್ಕೋಬೋದು. ಒಂದು ದಿಬ್ಬು ಇಟ್ಕೊಂಡು ಕಾಲನ್ನ ಡ್ರಾಪ್ ಮಾಡಿರಿ. ಸಹಜವಾದ ಉಸಿರಾಟ ಇರಲಿ. ಸೊ ಇದ ಸ್ಥಿತಿಯೊಳಗೆ ಇಲ್ಲಿ ಕೂಡ 10 ಕೌಂಟ್ ಮಾಡಿರಿ. ಇದನ್ನು ಕೂಡ 3 ಬಾರಿ ಮಾಡಿರಿ. ವಾಪಸ್. ನೆಕ್ಸ್ಟ್ ಸೇತು ಬಂಧಾಸನ, ಬ್ರಿಡ್ಜ್ ಪೋಸ್. ಸೊ ಇಲ್ಲ ಕಾಲನ್ನು ಫೋಲ್ಡ್ ಮಾಡ್ಕೊಂಡಿರ್ತೀರಿ. ಸೊ 2 ಕಾಲನ್ನು ಅಂತಲ್ಲ ಫೋಲ್ಡ್ ಮಾಡ್ಕೊಂಡಾಗ ನಿಮ್ಮ ಶೋಲ್ಡರ್ ಲೆವೆಲ್ ಇರಲಿ. ಭಾಳ ಜೋಡಿಸೋದು ಬೇಡ, ಭಾಳ ಅಗಲು ಮಾಡೋದು ಬೇಡ. ನಿಮ್ಮ ಶೋಲ್ಡರ್ ಲೆವೆಲ್ ಇರಲಿ. ಆಮೇಲೆ ಪಾದ ಏನಂತಲ್ಲ ಈ ರೀತಿ ಇರಬೇಕು ಸೀದಾ. ಸೊ ಹಿಂಗೆ ಹೋಗಬಾರ್ದು. ಕಾಲಿನ ಪಾದ ಈ ರೀತಿ ಇರಲಿ. ಸೊ ನೆಕ್ಸ್ಟ್ 2 ಕೈಗಳು ನಿಮ್ಮ ಬಾಜುಕಿರ್ತಾವೆ. ಸೊ ನೆಕ್ಸ್ಟ್ ಇಲ್ಲಿ ಉಸಿರು ತಗೋತಾ ಮೇಲೆ ಹೋಗ್ರಿ. ಈ ರೀತಿ ಉಸಿರು ಬಿಡ್ತಾ ಡೌನ್ ನಿಧಾನವಾಗಿ. ಮತ್ತೆ ಉಸಿರು ತಗೋತಾ ಮೇಲೆ ಹೋಗ್ತೀರಿ. ಸೊಂಟ ಭಾಗ ಮೇಲೆ ನಿಮಗೆ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಮಾಡಿರಿ. ಮತ್ತೆ ಉಸಿರು ಬಿಡ್ತಾ ಡೌನ್. ಇದೇ ರೀತಿ 5 ಬಾರಿ ಮಾಡೋದನ್ನು ಅಪ್ಪು ಡೌನ್. ಈ ರೀತಿ 5 ಬಾರಿ ಮಾಡಿದ್ಮೇಲೆ 5ನೇ ಬಾರಿಗೆ ಮತ್ತೆ ಉಸಿರು ತಗೋತಾ ಸೊಂಟ ಭಾಗ ಒಂದು ಮೇಲೆ ಹೋಗಿರ್ತೈತಲ್ಲ, ನಿಮಗೆ ಎಷ್ಟು ಸಾಧ್ಯ ಆಗಿರ್ತೈತೆ ಅಷ್ಟು ಸೊಂಟ ಭಾಗ ಒಂದು ಮೇಲೆ ಇತ್ರಿ. ನೆಕ್ಸ್ಟ್ ಚಿನ್ನ ಮತ್ತು ಎದೆ ಭಾಗಕ್ಕೆ ಟಚ್ ಮಾಡೋಕ್ಕೆ ಪ್ರಯತ್ನ ಮಾಡಿರಿ. ಸಾಧ್ಯ ಆಗಲಿಲ್ಲ, ನಿಮಗೆ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಮಾಡಿರಿ. ಸೊ ನೆಕ್ಸ್ಟ್ ಇಲ್ಲೇ ಇದೇ ಸ್ಥಿತಿಯೊಳಗೆ ಇರ್ತೀರಿ. ಸೊ ಉಸಿರು ತೊಗೊಂತ ಮೇಲೆ ಬಂದಿರ್ತೀರಿ. ಮೇಲೆ ಬಂದಮೇಲೆ ಉಸಿರನ್ನು ಹೊರಗೆ ಹಾಕ್ರಿ. ಸಹಜವಾದ ಉಸಿರಾಟ ಇರಲಿ. ಇಲ್ಲಿ ಇದೇ ಸ್ಥಿತಿಯೊಳಗೆ 10 ಕೌಂಟ್ ಮಾಡಿರಿ. ಅಥವಾ ನಿಮಗೆ ಈ ರೀತಿ ನಿಂದ್ರಾಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂತಂದ್ರೆ 2 ಕೈಗಳನ್ನು ಈ ರೀತಿ ಟಿಪ್ಪಿಗೆ ಇಟ್ಕೋಬೋದು ಈ ರೀತಿ. ಅಥವಾ ಸಾಧ್ಯ ಆಕೈತಿ ನಿಂದ್ರಾಕಂತಂದ್ರೆ ಇದೇ ರೀತಿ 2 ಕೈ ಬಾಜುಕಿಡ್ರಿ. ನಂತರ ಇಲ್ಲೇ 10 ಕೌಂಟ್ ಮಾಡ್ತೀರಿ ಸಹಜವಾದ ಉಸಿರಾಟದೊಂದಿಗೆ. 1 2 3 4 5 6 7 8 9 10. 10 ಕೌಂಟ್ ಆದಮೇಲೆ ಮತ್ತೆ ಉಸಿರು ತಗೋತೀರಿ. ಉಸಿರು ತಗೊಂಡು ಉಸಿರನ್ನು ಹೊರಗೆ ಹಾಕ್ತಾ ನಿಧಾನವಾಗಿ ಸೊಂಟ ಭಾಗವನ್ನು ಕೆಳಗೆ. ಸೊ ನೆಕ್ಸ್ಟು ಇನ್ನೊಂದು ಕಾಲು ಅಪ್ ಆ್ಯಂಡ್ ಡೌನ್ ಮಾಡೋದು ಮಾಡ್ತೀರಿ. ಸೊ ನೆಕ್ಸ್ಟ್ ಈಗ ಎಡಗಾಲು ಫೋಲ್ಡ್ ಆಗಿದ್ದೇ ಇರಲಿ, ಬಲಗಾಲನ್ನು ಚಾಚ್ತೀರಿ. ಸೊಲೆ ಉಸಿರು ತಗೋತಾ ಬಲಗಾಲನ್ನು ಮೇಲೆ ತೊಗೊಂಬರಿ ನಿಧಾನವಾಗಿ. ಸೊ ಮೇಲೆ ತಗೋಬೇಕಾದ್ರೆ ಪಾದ ಏನಂತಲ್ಲ ನಿಮ್ಮ ಕಡೆ ತೊಗೋಬೇಕು ಈ ರೀತಿ. ಎಷ್ಟು ಸಾಧ್ಯಕ್ಕಿತ್ತು ಅಷ್ಟು ಕಾಲನ್ನು ಮೇಲೆ ತೊಗೊಂಬರ್ತೀರಿ. ಮತ್ತು ಉಸಿರು ಬಿಡ್ತಾ ಪಾದನ ಏನೈತಲ್ಲ ಈ ರೀತಿ ಕೆಳಗೆ ಮಾಡ್ಕೋರಿ. ಕೆಳಗೆ ಮಾಡಿ ನಂತರ ಈ ರೀತಿ ಉಸಿರನ್ನು ಹೊರಗೆ ಹಾಕ್ತಾ ನಿಧಾನವಾಗಿ ಕಾಲನ್ನು ಕೆಳಗೆ ಇಡ್ತೀರಿ. ಓಕೆ, ಉಸಿರು ತಗೋತಾ ಕಾಲು ಮೇಲೆ, ಉಸಿರು ಬಿಡ್ತಾ ಡೌನ್.
ಉಸಿರು ತಗೋತ ಕಾಲು ಮೇಲೆ ತಗೊಂಡಿರ್ತೀರಿ, ಉಸಿರು ಬಿಡ್ತಾ ಡೌನ್. ಸೊ ಇದನ್ನು ಕಾಲನ್ನು ಮೇಲೆ ತಗೊಳ್ಳೋದು ಕೆಳಗೆ ತಗೋದೈತಲ್ಲ 10 ಬಾರಿ ಮಾಡಿರಿ. ಸೊ 10ನೇ ಬಾರಿಗೆ ಏನು ಮಾಡಿರಿ ಅಂತಂದ್ರೆ ಕಾಲನ್ನು ಮೇಲೆ ತೊಗೊಂಡಿರ್ತಲ್ಲ, ಸೊ ಕಾಲು ಮೇಲಿರಲಿ, ಈ ರೀತಿ ಬೇಡ, ಸ್ವಲ್ಪ ಸ್ಟ್ರೆಚ್ ಮಾಡಿರಿ. ಇದನ್ನು ಈ ರೀತಿ ಸ್ಟ್ರೆಚ್ ಮಾಡಿ ಸೊ ಇದೇ ಸ್ಥಿತಿಯೊಳಗೆ ಇರ್ರಿ. ಒಂದು 5 ಕೌಂಟು ಅಥವಾ 8 ಕೌಂಟು ನಿಮಗೆ ಎಷ್ಟು ಸಾಧ್ಯಕ್ಕೆ ಅಷ್ಟು. ಈ ರೀತಿ ಕಾಲು ಎತ್ತಲಿಕ್ಕೆ ಆಗ್ತಾ ಇಲ್ಲಪ್ಪ, ಇಲ್ಲಿ ಸ್ಟೇ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಈ ರೀತಿ ಕೈ ಹಿಡ್ಕೊರಿ. ಬೇಕಾದ್ರೆ ಹಿಂಗೆ ಕೈ ಹಿಡ್ಕೊರಿ, ಹಿಂಗೆ ಕೈ ಹಿಡ್ಕೊಂಡು 10 ಕೌಂಟ್ ಮಾಡಿರಿ, 10 ಮಾಡಿರಿ, 8 ಮಾಡಿರಿ ಅಥವಾ 5 ಮಾಡಿರಿ. ಸೊ ನೆಕ್ಸ್ಟ್ ಮತ್ತೆ ಕೈ ಬಿಡಿಸ್ಕೊಂಡು ನಿಧಾನವಾಗಿ ಕಾಲನ್ನು ಬಿಡಿಸ್ಕೊತೀರಿ. ಸೊ ಈಗ ಬಲಗಾಲಿನ ಮಾಡಿದ್ರಲ್ಲ ಅದೇ ರೀತಿ ಎಡಗಾಲನ್ನು ಸ್ಟ್ರೆಚ್ ಮಾಡಿರಿ, ಬಲಗಾಲನ್ನು ಫೋಲ್ಡ್ ಮಾಡಿ. ಸೊ ಇವಾಗ ಕೂಡ ಕಾಲನ್ನು ಉಸಿರು ತಗೋತ ಕಾಲನ್ನು ಮೇಲೆತ್ತದು, ಉಸಿರು ಬಿಡ್ತಾ ಡೌನ್. ಸೊ ಇದನ್ನು ಕೂಡ ಎಡಗಾಲಿಗೆ ಮಾಡಬೇಕು. ನಂತರ ಇವು 5 ಆಸನಗಳ ಆದ ಮೇಲೆ 2 ಕಾಲುಗಳನ್ನು ಚಾಸ್ತಿರಿ, ಶವಾಸನ ಸ್ಥಿತಿಯೊಳಗೆ ಮಲ್ಕೋರಿ. 2 ಕಾಲುಗಳ ಅಗಲವಾಗಿರಲಿ, ಪಾದ ಹೊರಮುಖವಾಗಿರಲಿ, ಕೈಗಳ ಮೇಲ್ಮುಖವಾಗಿರಲಿ, ಕಣ್ಣುಗಳನ್ನು ಮುಚ್ಚಿರ್ತೀರಿ. ಸಹಜವಾದ ಉಸಿರಾಟ ಇರಲಿ. ಶವಾಸನದೊಳಗೆ ಒಂದು 5 ರಿಂದ 10 ನಿಮಿಷದವರೆಗೂ ರಿಲ್ಯಾಕ್ಸ್ ಆಗಿ ಎದ್ದೇಳ್ರಿ. ಈ ಎಲ್ಲ ಆಸನಗಳನ್ನು ಪ್ರತಿದಿನ ನೀವು ಬೆಳಗ್ಗೆ ಪ್ರಾಕ್ಟೀಸ್ ಮಾಡಿರಿ. ಬೆಳಗ್ಗೆ ಆಗಂಗಿಲ್ಲಪ್ಪ ಅಂತಂದರೆ ಈವ್ನಿಂಗ್ ಪ್ರಾಕ್ಟೀಸ್ ಮಾಡಿರಿ. ಸೊ ಈವ್ನಿಂಗ್ ಪ್ರಾಕ್ಟೀಸ್ ಮಾಡೋ ಮುಂದೆ ಸೊ ಎಂಪ್ಟಿ ಸ್ಟಮಕ್ ಇರಲಿ, ಪ್ರಾಕ್ಟೀಸ್ ಮಾಡಿರಿ, ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಯೋಗ ಸಾಧನೆಗೆ ಜಯವಾಗಲಿ.